ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಂಡೆಕಾಯಿ ಚಟ್ನಿಯನ್ನು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಬೆಂಡೆಕಾಯಿ ಚಟ್ನಿ ಭಾರಿ ಹೆಲ್ತಿಗೆ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಕೆ ಮತ್ತು ಸಿ ಇರ್ತೈತಿ. ಅದು ಜಾಯಿಂಟ್ ಪೇನಿಗೆ ಭಾಳ ಹೆಲ್ಪ್ ಆಗ್ತೈತಿ. ಅದಕ್ಕೆ ಇದನ್ನ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದು ಎಳೆ ಬೆಂಡೆಕಾಯಿ ತೊಗೊಂಡೆ ನಾನು. ಎಳೆ ಬೆಂಡೆಕಾಯಿ ಇದ್ದಾಗ ಸೀಸನ್ ಇದ್ದಾಗ ಮಾಡೋದು ಒಳ್ಳೆಯದು. ಅದಕ್ಕೆ ಈರುಳ್ಳಿನೂ ತೊಗೊಂಡೈತಿ. ಇದು ಎಳೆ ಬೆಂಡೆಕಾಯಿ ಅದಾವೆ ನೋಡ್ರಿ ಇವು. ಇದೆಲ್ಲ ಎಳೆ ಬೆಂಡೆಕಾಯಿ ಹೆಂಗೆ ಗೊತ್ತಾಗಬೇಕಂದ್ರೆ ಈ ಥರ ಇಲ್ಲಿ ಮುಂದೆ ಹಿಂಗೆ ಚೂಟ್ ತಗೋಬೇಕು. ಅದೆಲ್ಲ ಚೂಟಿದ್ರೆ ಬರ್ತಿತ್ತಂದ್ರೆ ನೋಡಿರಿ ಇದು ಎಷ್ಟು ಬರ್ತೈತಿ. ಇದು ಬೆಂಡೆಕಾಯಿ ಎಳಿದದ ಅಂಥೇಳಿ ಹುಡುಕ್ಯಾಡ್ಬೇಕಾದ್ರೆ ಈ ಥರ ಹುಡುಕ್ಯಾಡ್ಬೇಕು. ಎಳೆ ಬೆಂಡೆಕಾಯಿನ ತೊಗೊಂಡೈತಿ ಈಗ ಫ್ರೆಶನು. ಅದಕ್ಕೀಗ ಸಣ್ಣಗೆ ಅವನ್ನ ಕಟ್ ಮಾಡ್ಕೊಳಕ್ತಾನೆ. ಬೆಂಡೆಕಾಯಿ ಇವರು ಶುಗರ್ದವ್ರಿಗೂ ಭಾಳ ಬೆಸ್ಟ್. ಇದು ನಾರಿನ ಅಂಶ ಇರೋದ್ರಿಂದ ಶುಗರ್ದವರು ತಿನ್ಬೋದು ಇದನ್ನ. ಅದಕ್ಕೆ ನಾವು ಸೀಸನ್ ಇರೋದ್ರಿಂದ ಬೆಂಡೆಕಾಯಿ ಭಾಳ ಎಳೆವು ಸಿಗ್ತಾವೆ. ಅದಕ್ಕೆ ನಾವು ಮಾಡಾಕ್ತಾನೆ. ಇದು ಮೊದಲು ಇನ್ನೊಂದು ಮೆಥಡ್ ಐತಿ. ಇದಕ್ಕೆ ತೊಳೆದು ಅವನು ಬೆಂಡೆಕಾಯಿ ಯಾವಾಗಲೂ ಒಣಗಿಸಿ ಒಣಾದ್ ಮಾಡ್ಕೋಬೇಕು. ಒಂದು ಬಟ್ಟೆ ಒಳಗಾರ ಹಾಕಿ ಅಥವಾ ತೊಳೆದು ಇಟ್ಬಿಡ್ಬೇಕು. ಬೆಳಗ್ಗೆನ ಮಧ್ಯಾಹ್ನ ಮಾಡೋದಿದ್ರೆ ಬೆಳಗ್ಗೆ ತೊಳೆದು ಇಟ್ಬಿಡ್ಬೇಕು. ಅವೆಲ್ಲ ಹಾರ್ಕೊಂಡಿರ್ಬೇಕು, ಒಣ ಆಗಿರ್ಬೇಕು. ಅದು ಒಂಚೂರು ನೀರು ಇರಬಾರ್ದು ಅದಕ್ಕೆ. ಬೆಂಡೆಕಾಯಿಗೆ ಇತ್ತಂದ್ರೆ ಲಾಳಿ ಥರ ಬರ್ತೈತದು. ಅದಕ್ಕೆ ನೋಡಿ ಇದು ನೀರು ಇಲ್ದನ ನಾನು ಈ ಥರ ಎಲ್ಲ ತೊಳೆದು ಒಣಗಿಸಿ ಹೀಗೆಲ್ಲ ಮಾಡ್ಕೊಂಡು ಇದನ್ನ ಬೆಂಡೆಕಾಯಿ ಈ ಥರ ಇಟ್ಕೊಂಡೆ ನಾನು. ಇದೇನು ನೀರದು ಏನೂ ಇಲ್ಲ ನೋಡಿ, ಒಣದೈತೆ. ಅದಕ್ಕೆ ಇದನ್ನ ಹುಳುಕೋದು ನೋಡಿ ಅದ್ರೊಳಗೆ ಹುಳ ಅದು ಆಗುತ್ತೆ ಎಲ್ಲ ನೋಡಿಕೊಂಡು ಚೆಂದಂಗೆ ಸಣ್ಣಂಗೆ ಪೀಸಾಗಿ ಈ ಥರ ಎಲ್ಲ ಕಟ್ ಮಾಡ್ಕೊಳಕ್ತಾನೆ. ಚೆಂದಂಗೆ ಕಟ್ ಮಾಡ್ಕೋಬೇಕು ಇವನು. ಇದೇ ಥರ ಕಟ್ ಮಾಡ್ಕೊಂಡು ಇವೆಲ್ಲ ಬೆಂಡೆಕಾಯಿಗಳನ್ನ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅವನ್ನೆಲ್ಲ ಹುರ್ಕೋಬೇಕಾಗ್ತೈತಿ. ಈಗ ನೋಡ್ರಿ ಇದ್ರೊಳಗೆ ಹಾಕಿ ಎಲ್ಲ ನಾನು ಹುರ್ಕೋತೀನಿ ಅದನ್ನ. ಯಾಕಂದ್ರೆ ಒಣ ಇರ್ಬೇಕಿದು, ಲೋಳೆ ಥರ ಬರಬಾರ್ದು. ಇದು ನೀರು ಆತಂದ್ರೆ ಲೋಳೆ ಥರ ಬರ್ತೈತಿ. ಅದಕ್ಕೆ ಬೆಳಗ್ಗೆನ ಬೇಗ ಒಣಗಿಸಿ ಇಟ್ಕೋಬೇಕು. ಇವನು ತೊಳೆದು ಒಣಗಿಸಿ ಇಟ್ಕೋಬೇಕು, ನೀರೆಲ್ಲ ಹೋಗಿಸಿ ಆ ಥರ ಸ್ವಚ್ಛ ಮಾಡಿ. ಅದಕ್ಕೆ ಇದು ಏನು ಲೋಳೆ ಥರ ಅದು ಬರೋದಿಲ್ಲ ನೋಡ್ರಿ. ಈ ಥರ ಬರಾಗ್ತೈತಿ. ಹುರಿದ್ರೆ ಇದು ಕಂಪಾಗಂಗೆ ಹುರಿಬೇಕು. ಇದ್ರ ಸ್ಮೆಲ್ಲು ಭಾಳ ಚಂದ ಇರ್ತೈತಿ. ಆರೋಗ್ಯಕ್ಕೆ ಭಾಳ ಬೆಸ್ಟ್ ಇರ್ತೈತಿ. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರ್ತೈತಿ. ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ನೋಡಿರಿ ಇದೆಲ್ಲ ಹುರಿದಾಗೈತಿ. ಈಗ ಇದಕ್ಕೆ ಈರುಳ್ಳಿನೂ ಹಾಕಬೇಕಾಗ್ತೈತಿ. ಅದಕ್ಕೆ ಇಲ್ಲೇನು ಮಧ್ಯಕ್ಕನ ಒಂಚೂರು ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನೋಡಿರಿ ಇಲ್ಲಿ ಆಯಿಲ್ ಹಾಕಾಕತ್ತಾನೆ. ಆಯಿಲ್ ಹಾಕಿ ಈರುಳ್ಳಿ ಹಾಕಬೇಕಾಗ್ತದೆ. ಈಗ ಈರುಳ್ಳಿ ಹಾಕ್ಕೊಳಕ್ತಾನೆ. ಅವನ್ನ ಮಿಕ್ಸ್ ಮಾಡಿ ಚೆಂದಾಗ ಕೆಂಪಾಗ ಹುರಿಬೇಕು. ಈಗ ಹುರ್ಕೊಳಕ್ತೈತೆ ನಾವು ಬೆಂಡೆಕಾಯಿ ಮತ್ತು ಈರುಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆಂದಂಗೆ ಹುರಿಬೇಕು. ಮೊದಲು ಒಂದು ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೊರಿ ಅಲ್ಲೇ. ನೋಡಿರಿ ಇದೆಲ್ಲ ಆಗಾಕತ್ತೈತಲ್ಲ, ಹಿಂಗೆ ಎಣ್ಣೆ ಒಳಗೆ ಒಂಚೂರು ಮಾಡ್ಕೊಂಡು ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಹುರಿಬೋದು. ಇವು ಎಲ್ಲ ಈಗ ಹುರಿದಾಗಿರ್ತೈತಿ ನೋಡಿ. ಮಿಕ್ಸ್ ಮಾಡಿ ಹುರಿದಿಂದ ಎಲ್ಲನೂ ಈಗ ಚೆನ್ನಾಗಿ ಹುರ್ಕೊಂಡವು ಇವು. ಇದನ್ನು ನಾವು ಚಟ್ನಿ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ನಾವು. ಬೆಸ್ಟಾಗಿರ್ತೈತೆ, ಭಾಳ ಟೇಸ್ಟಿ ಫುಡ್ ಆಗಿರ್ತೈತೆ ಇದು. ರೊಟ್ಟಿ ಜೊತೆ, ಅನ್ನದ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಾಕತ್ತಾನೆ. ಎಲ್ಲ ಹಾಕಿ ಹಿಂಗೆ ಈ ಥರ ಚೆಂದಂಗೆ ಹುರಿದು ಇಟ್ಕೋಬೇಕ್ರಿ. ನೋಡಿ ಈ ಥರ ಹುರಿಬೇಕು ಕೆಂಪಾಗೋಂಗೆ. ಎಲ್ಲನೂ ಈರುಳ್ಳಿನೂ ಅದ್ರ ಜೊತೆ ಮಿಕ್ಸಾಗೆ ಹುರಿತಾವೆ. ಭಾಳ ಟೇಸ್ಟ್ ಬರ್ತಾವೆ ಈರುಳ್ಳಿ ಚಟ್ನಿ ಒಳಗೆ. ಈ ಥರ ಆಗಿದ್ದಕ್ಕೆ ನಾವು ಏನು ಮಾಡ್ತೀನಿ ಅಂದ್ರೆ ಈಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಅದಂತೂ ಹುರಿದು ಬಿಟ್ಟಿರ್ತೈತಿಲ್ಲ ಮಸ್ತಂಗೆ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಜೀರಿಗೆ ಸ್ವಲ್ಪ ಹಾಕ್ರಿ. ಜೀರಿಗೆ ಸ್ವಲ್ಪ ಉಪ್ಪು ಹಾಕಿಂದ ಅಚ್ಚ ಖಾರದ ಪುಡಿ ಇರ್ತೈತಲ್ಲ, ಅಚ್ಚ ಖಾರದ ಪುಡಿ ಮಾತ್ರ ಹಾಕೋದು ಇದಕ್ಕೆ. ಮತ್ತೇನು ಇಷ್ಟು ಟೇಸ್ಟಿ ಚಟ್ನಿ ಆಗಿರ್ತೈತಿ. ಮತ್ತು ಬೇಗನೂ ಆಗ್ತೈತಿ. ಏನೂ ಇದು ಇರೋದಿಲ್ಲ, ಲೋಳೆ ಥರ ಇರೋದಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದರಿಂದ ಸ್ವಲ್ಪ ಈ ಥರ ಮಾಡಬೇಕು. ಮಿಕ್ಸಿಗೆ ಹಾಕಿ ಒಂಥರ ಲೋಳೆಗತ್ತೆ ಬರೋದು ಅದೆಲ್ಲ ಇಷ್ಟ ಆಗಲ್ಲ. ಆದರೆ ಇದು ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ. ಇದನ್ನ ಮಾಡಿ ನೋಡಿರಿ. ಈಜಿನೂ ಐತಿ, ಚಟ್ನಿನೂ ಟೇಸ್ಟ್ ಆಗಿರ್ತೈತಿ, ಬೆಸ್ಟ್ ಆಗಿರ್ತೈತಿ. ಬೆಂಡೆಕಾಯಿ ಚಟ್ನಿ ಇದು.